ಅದರ ಕುಲಪತಿಯು ಕೋರಿದ ನಿಂತು ಕಳಸೇಲಿಚ್ಛಿಸದೆ ಅವನನು. ಸ್ವಾಮಿ ಉಳಿದೆಲ್ಲಿಯೇ ನೀವು ಆಚರಿಸಿದರೆ ಚಾತುರ್ಮಾಸವನು ಬಲು ಧನ್ಯನಾಗುವೆ ನಾನು ಪಡೆದಂತೆ ಈ ಸಿರಿಯನು ದರಿದ್ರನಾದೆವೆನು ಒಪ್ಪಿದರೆ ನೀವಿದಕ್ಕೆ ಅದೆನ್ನ ಸೌಭಾಗ್ಯ ಮುನಿವರ್ಯರೇ. ಮಣಿದವನ ಮಣಿಧವನ ಕೋರಿಕೆಗೆ ಬೆಲೆ ನೀಡಿ ಅವನ ಬೇಡಿಕೆಗೆ ನಿರ್ಧರಿಸಿ ಮಹಾವೀರನು ಕಳೆಯಲ ಚಾತುರ್ಮಾಸವನು ಉಳಿದಲ್ಲಿಯೇ ತೆರಳಿದನವನು ಬೇರೆಡೆಗೆ ವಿಹಾರಕ್ಕೆಂದು. ಅದು ಅವರೆಗೆ ಅಂತೆ ಉರುಳಿ ಆ ಸಮಯ ಚಕ್ರವು ಆರಂಭವಾಗಲು ಮಳೆಗಾಲವು ಹಿಂತಿರುಗಿದನ ಮಹಾವೀರ ಮುನಿ ಆ ಮೋರಾಕ ಸನ್ನಿವೇಶಕ್ಕೆ ವಚನವಿತ್ತಂತೆ ಆ ಕುಲಪತಿಗೆ ಈ ಮೊದಲೇ. ಅಂತೆ ಅವನು ಉಳಿದಲ್ಲಿಯೇ ಆ ಗುಡಿಸಿಲಲಿ ತೊಡಗಿದನು ಮೌನದಲ್ಲಿ ಆಧ್ಯಾತ್ಮ ಸಾಧನೆಗೆ ಇರುವಂತೆ ಮುತ್ತು ಚಿಪ್ಪಿನೊಳಗೆ. ಆರಂಭವಾದರು ವರ್ಷಕಾಲವು ಆಗದೆ ಸಾಕಷ್ಟು ಮಳೆಯೋ ಬರುಡಾಗಿತ್ತು ನೆಲದೊಡಲು ಬರಿದಾಗಿತ್ತು ಮುಗಿಲ ಕಡಲು. ಇಂತಿರಲೊಂದು ದಿನ ತೆರಳಲ ಕುಲಪತಿಯೋ ಹೊರಗೆ ತನ್ನೆಲ್ಲ ಶಿಷ್ಯರೊಡನೆ ಬಂದಿತಲ್ಲಿಗೆ ಹಸಿದ ಆಕಳ ಗುಂಪೊಂದು ಅರಸುತಮೇವನು ಅದರವಕ್ಕೆ ಸಿಗದಿರಲಲ್ಲಿಯೋ ಹಸಿರ ಗರಿಕೆಯು ಹೆಸರಿಗೋ. ಬಿದ್ದಿತವುಗಳ ಕಣ್ಗೆ ಕುಟಿರದವರ ಗರಿಯೋ ದೊರಕಿದಂತಾಗಿ ಹಸಿದವಗೆ ಬಿಸಿ ದೋಸೆ ಮಾಡಿದಂತಾಗಿ ಬರಗೆಟ್ಟವಗೆ ಪರವನ್ನೇ ಧಾವಿಸಿ ಆ ಗುಡಿಸಲೆಡೆಗೆ ತಿನ್ನತೊಡಗಿದವ ಗೌಗಳು ವನಗರಿಗಳನ್ನು ಮನಸಾಯಿಚ್ಛೆ ಬಂದಂತೆ ಎಳೆದೆಳೆದು ಜಗಿದು. ಹಾ ಮಹಾವೀರ ಮಹಾದರ್ಶನದ ಕೇವಲ ಜ್ಞಾನ ಕಲ್ಯಾಣ ಸಂಪುಟದ ಸೋಪಾನ 2ರ ಕಾವ್ಯವನ್ನು ಈಗ ವ್ಯಾಖ್ಯಾನ ಮತ್ತು ವಾಚನಗಳು ಆಗ್ತಾ ಇದೆ. ಈ ದಿಸೆಯಲ್ಲಿ ಕುಲಪತಿಯಾಗಿರ್ತಕ್ಕಂಥ ದುರ್ಜಯಂತ ಮಹಾವೀರ ಮುನಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈಗ ಚಾತುರ್ಮಾಸ ಆರಂಭ ಆಗ್ತಾ ಇದೆ. ತಾವು ಶ್ರೀಫಲವನ್ನು ಅರ್ಪಿಸಿ ತಾವು ಚಾತುರ್ಮಾಸವನ್ನು ತಾವುಗಳು ಇಲ್ಲೇ ಮಾಡಬೇಕು. ನೀವು ಇಲ್ಲೇ ಮಾಡಿ ಒಪ್ಪಿದ್ರೆ ಅದು ನಮ್ಮ ಸೌಭಾಗ್ಯ ಎಂಬುದಾಗಿ ಪ್ರಾರ್ಥನೆ ಮಾಡ್ಕೋತಾರೆ. ಆಗ ಮಹಾವೀರ ಮುನಿಗಳು ಆಯಿತು ಅಂಥೇಳಿ ಅವನ ಮಾತಿಗೆ ಬೆಲೆಯನ್ನು ಕೊಟ್ಟು ಅಲ್ಲಿಯೇ ಚಾತುರ್ಮಾಸ ಮಾಡಬೇಕು ಅಂಥೇಳಿ ಹೇಳ್ತೇನೆ. ಹೀಗೆ ಆ ಸಮಯ ಚಕ್ರ ಚಾತುರ್ಮಾಸವನ್ನು ಅಲ್ಲೇ ಮಾಡ್ತಾರೆ. ಹೀಗೆ ಸಮಯ ಚಕ್ರ ಆರಂಭ ಆಗ್ತದೆ. ಮಳೆಗಾಲ ಬಂದಾಗ ಮತ್ತೆ ಮೋರಾಕ ಸನ್ನಿವೇಶಕ್ಕೆ ಅವರು ಬರ್ತಾರೆ. ಚಾತುರ್ಮಾಸದ ಇದಕ್ಕೆ ಮಾತು ಕೊಟ್ಟ ಹಾಗೆ ನಡೆಸಲಿಕ್ಕೆ ಆ ಕುಲಪತಿಗೆ ಅವನು ಆ ಗುಡಿಸಲಿನಲ್ಲಿ ಅವರಿಗೆ ಮಾಡಿಕೊಟ್ಟಂಥ ಕುಟೀರದಲ್ಲಿ ಅವರು ಇರ್ತಾರೆ. ಹೇಗೆ ಮುತ್ತು ಚಿಪ್ಪಿನೊಳಗೆ ಅಡಿಕೊಳ್ಳುತ್ತೋ ಹಾಗೆ 4 ತಿಂಗಳ ಕಾಲ ಚಾತುರ್ಮಾಸವನ್ನು ಮಾಡ್ತಾರೆ. ಹೀಗೆ ವರ್ಷಾಕಾಲವೂ ಕೂಡ ಬರಡಾಗಿತ್ತು. ಮುಗಿಲು ಮತ್ತು ಆಕಾಶಗಳಲ್ಲಿ ಬರಡತೆಯನ್ನು ಕಾಣ್ತಿತ್ತು. ಹೀಗೆ ಆ ಕುಲಪತಿ ತನ್ನ ಶಿಷ್ಯರನ್ನು ಕರೆದುಕೊಂಡು
ದಾರಿಯಲ್ಲಿ ಬರಬೇಕಾದ್ರೆ ಒಂದು ಹಸಿದ ಆಕಳ ಗುಂಪು ಅವಕ್ಕೇನು ಸಿಗೋದಿಲ್ಲ. ಹೀಗೆ ಆ ಕುಟೀರದ ಗರಿಗಳು ಅವಕ್ಕೆ ಕಾಣ್ತವಂತೆ. ಆ ಕುಟೀರದ ಗರಿಯನ್ನು ನೋಡಿ ಇದೇ ನಮಗೆ ಪರಮಾನ್ನ ಅಂದ್ಕೊಂಡು, ಹೇಗೆ ಹಸಿದವನಿಗೆ ಬಿಸಿ ದೋಸೆ ಸಿಕ್ಕಿದಾಗ ಆನಂದ ಆಗುತ್ತಲ್ಲ, ಹಾಗೆ ಇವತ್ತು ಬರಗೆಟ್ಟವರಿಗೆ ಇದೇ ಪರ ಅಂತ ಹೇಳಿ ಆ ಗುಡಿಸಲಿಗೆ ಹೋಗಿ ಆ ಗೋವುಗಳು ಒಣಗರಿಗಳನ್ನು ಮನಸ್ಸೇ ಇಟ್ಟಂತೆ ಎಳೆದು ಎಳೆದು ಅದನ್ನು ತಿಂತಾ ಇದ್ದವಂತೆ. ಅಬ್ಬಾ, ಎಂತಹ ಮನೋಜ್ಞ ಭಕ್ತಿ ರಸದಲ್ಲಿ ಇಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಇದನ್ನು ಕೇಳುವುದೇ ಒಂದು ಭಾಗ್ಯ.